ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅರ್ಜುನ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತವನ್ನು ಕೊಡ್ತೀನಿ. ನಾನು ಮೊನ್ನೆ ನಡೆದಂಥ ಉತ್ತರ ಪ್ರದೇಶದ ಬಾರಾಂಬಕಿ ಟೋಲ್ ಪ್ಲಾಜಾದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ವಕೀಲರ ಪವರ್ ಏನು ಅಂತ ಆ ಒಂದು ಇದರಲ್ಲಿ ತೋರಿಸಿದ್ದಾರೆ. ಹೈಕೋರ್ಟಿನ ವಕೀಲರಾದಂಥ ಏನೋ ಅವ್ರ ಹೆಸರು ಬಂದುಬಿಟ್ಟು ರತನ್ ಶುಕ್ಲಾ ಅಂದ್ಬಿಟ್ಟು ಅವರು ಹೈಕೋರ್ಟ್ ಸೆಷನ್ಸ್ ಹೈಕೋರ್ಟ್ನಲ್ಲಿ ವಾದ ಇರುತ್ತೆ ಅವ್ರದ್ದು, ಹೋಗಿರ್ತಾರೆ ಅಟೆಂಡ್ ಆಗಲಿಕ್ಕೆ ಅಂದ್ಬಿಟ್ಟು ಆ ಟೋಲ್ ಪ್ಲಾಜಾದ ಮೇಲೆ ಬಂದಿರ್ತಾರೆ. ಅವ್ರದ್ದು ಫಾಸ್ಟ್ ಟ್ರ್ಯಾಕು ಅಲ್ಲಿ ಅವರು ಟೋಲ್ ಪ್ಲಾಜಾದ ಸಿಬ್ಬಂದಿಗಳು ಏನು ಮಾಡ್ತಾರೆ, ಫಾಸ್ಟ್ ಟ್ರ್ಯಾಕ್ ವರ್ಕ್ ಆಗ್ತಿಲ್ಲ, ನೀವು ಅಮೌಂಟ್ ಪೇ ಮಾಡಿ ಅಂತ ಹೇಳ್ತಾರೆ. ಬಟ್ ಇವರು ಫಾಸ್ಟ್ ಟ್ರ್ಯಾಕ್ ಇದರಲ್ಲಿ ಅಮೌಂಟ್ ಇರುತ್ತೆ, ಬಟ್ ಅವರು ಇದು ಮಾಡ್ತಾರೆ, ಪೇ ಮಾಡೋಕ್ಕಾಗಲ್ಲ, ನಾನು ಇದರಲ್ಲಿ ಮಾಡೋದಿದ್ರೆ ಮಾಡಿಸ್ಕೊಳ್ಳಿ, ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ಮಾತಿನ ಚಕಮಕಿಗಳು ನಡೆಯುತ್ತೆ ಅಲ್ಲಿ. ಹಾಗೆ ಅವರು ಅಲ್ಲಿರುವ ಸಿಬ್ಬಂದಿ 3 ಜನ ಸೇರಿಕೊಂಡು ಆ ಅಡ್ವೊಕೇಟ್ ಮೇಲೆ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದಂಥ ಸಮಯದಲ್ಲಿ ಹಾಗೆ ಹಲ್ಲೆ ಮಾಡಿಬಿಟ್ಟು ಅವ್ರನ್ನೇ ಸಾರಿ ಕೇಳಿ ಅಂತ ಅಡ್ವೊಕೇಟ್ ಮೇಲೆ ಪ್ರೆಷರ್ ಹಾಕಿ ಸಾರಿ ಕೇಳಿಸ್ಕೊತಾರೆ. ಹಾಗೆ ಅಲ್ಲಿಂದ ಹೊರಟ ಅಡ್ವೊಕೇಟು ಅವ್ರ ಸ್ನೇಹಿತರಿಗೆಲ್ಲ ಫೋನ್ ಮಾಡಿಬಿಟ್ಟು ಈ ಥರ ಎಲ್ಲ ವೀಡಿಯೋ ಮಾಡಿರ್ತಾರೆ. ಆ ವಿಡಿಯೋಗಳನ್ನೆಲ್ಲ ಕಳಿಸ್ಕೊಟ್ಟು ಅವರ ಕೊಲೀಗ್ಸು ಅವರ ಎಲ್ಲ ಒಂದು ಗ್ರೂಪ್ಗೆಲ್ಲ ಇದನ್ನು ಶೇರ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಆ ಒಂದು 3 ಜನಕ್ಕೆ ಸಾರಿ ಕೇಳಲಿಕ್ಕೆ ಸಾವಿರಾರು ಗಾಡಿಗಳಲ್ಲಿ ಅಡ್ವೊಕೇಟ್ಸ್ ಧಾವಿಸ್ತಾರೆ. ಅಲ್ಲಿಗೆ ಧಾವಿಸ್ಬಿಟ್ಟು ಅವ್ರ ಮೇಲೆ ಒಂದು ಸಾರಿ ಕೇಳೋಣ ಅಂತ ಹೋದಾಗ ಅಲ್ಲಿ ಯಾವ ಒಂದು ಟೋಲ್ ಸಿಬ್ಬಂದಿಗಳು ಅಲ್ಲಿ ಇರೋದಿಲ್ಲ. ಆ ಕಾರಣಕ್ಕೆ ಅವರೊಂದು ಹೈಕೋರ್ಟ್ಗೆ ಇದಾಕೊಂಡು ಅಲ್ಲಿನ ಟೋಲ್ನ ಫ್ರೀ ಮಾಡಿಸಿಟ್ಟಿದ್ದಾರೆ. ಈಗ ಅವರಿಗೆ 5 ಕೋಟಿ ಲಾಸ್ ಆಗಿರುತ್ತೆ. ಅದು ಅಡ್ವೊಕೇಟ್ಸ್ ಪವರ್ ಆಗಿರುತ್ತೆ. ಸೊ ಯಾರಾದರೂ ಅಡ್ವೊಕೇಟ್ಸ್ ಮೇಲೆ ಕೈ ಮಾಡಬೇಕಾದ್ರೆ ಮುಂಚೆ ಯೋಚನೆ ಮಾಡಿಬಿಟ್ಟು ಇದನ್ನು ಮಾಡಿ ಅಂತ ಹೇಳ್ತೀನಿ. ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಥ್ಯಾಂಕ್ ಯು.